ನಮಸ್ಕಾರ. ಇವತ್ತಿನ ವಿಡಿಯೋದ ವಿಷಯ ಲಂಸಮ್ ಹಾಕುವುದು ಲಾಭದಾಯಕವೇ ಇಲ್ಲ SIPಯಲ್ಲಿ ಹಣ ಹೂಡುವುದು ಲಾಭದಾಯಕವೇ? ನಾವು ಸುಮಾರು 25 ವರ್ಷಗಳಿಂದ ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ ಬಗೆಗೆ ಬೇಕಾದಷ್ಟು ಕಾರ್ಯಾಗಾರಗಳನ್ನು ನಡೆಸ್ತಾ ಬರ್ತಾ ಇದ್ದೇವೆ ಮತ್ತು ಅದರ ಬಗ್ಗೆ ಅಂದಾಜು 7,000 ವಿಡಿಯೋಗಳನ್ನು ಮಾಡಿದ್ದೇವೆ. ಅಂದಾಜು 2 ಲಕ್ಷ ಜನ ಈ ಕಾರ್ಯಾಗಾರಗಳನ್ನು ಹಿಂದಿನ ದಿನಗಳಲ್ಲಿ ತಗೊಂಡಿದ್ದಾರೆ. ಮತ್ತು ಎಲ್ಲರಿಗೂ ಇರುವಂತಹ ಒಂದು ಗೊಂದಲ ಏನು ಅಂತಂದ್ರೆ, ಒಮ್ಮೆಯೇ ಹಣವನ್ನು ಲಂಸಮಾಗಿ ಹಾಕಿದಾಗ ಜಾಸ್ತಿ ಲಾಭ ಬರುತ್ತೋ ಇಲ್ಲ SIPಯಲ್ಲಿ ಮುಂದುವರಿಸಿದಾಗ ಜಾಸ್ತಿ ಬರುತ್ತೋ? ಇದಕ್ಕೆ ಉತ್ತರವನ್ನು ಹೆಚ್ಚಿನ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ತಿಳಿದಿರ್ತಾರೆ. ಅಂದರೆ SIPಯಲ್ಲಿ ಹಾಕಿದಾಗ ನಮಗೆ ನಷ್ಟ ಆಗೋದು ಕಮ್ಮಿ, ಲಾಭ ಆಗೋದು ಕಮ್ಮಿ, ಒಂದು ಆವರೇಜ್ ಆಗಿ ದುಡ್ಡು ಬರುತ್ತೆ. ಲಂಸಮ್ ಹಾಕಿ ತುಂಬಾ ವರ್ಷ ಕಾದ್ರೆ ಅದರಲ್ಲಿ ಬರುವಂತ ದುಡ್ಡು SIPಯಲ್ಲಿ ಬರೋದಿಲ್ಲ. ಇವತ್ತು ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳು ಇಡ್ತೇನೆ. ಉದಾಹರಣೆಗೆ ಪ್ರತಿ ತಿಂಗಳು 5,000 ರೂಪಾಯಿಯನ್ನ SIP ಮಾಡ್ತೀನಿ ಅಂತ ಊಹಿಸಿಕೊಳ್ಳೋಣ ಮತ್ತು ಅದರ ಬದಲಾಗಿ 5 ಲಕ್ಷ ರೂಪಾಯಿಯನ್ನು ಲಂಸಮ್ ಮಾಡ್ತೀರಿ ಫಾರ್ ಅ ಲಾಂಗ್ ಟರ್ಮ್ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ಇನ್ವೆಸ್ಟಿಂಗ್ ₹5,000 SIP ಟೋಟಲ್ 5 lakhs. ಮಂತ್ಲಿ SIP 5,000, ಎಕ್ಸ್ಪೆಕ್ಟ್ ರಿಟರ್ನ್ಸ್ 14%. 14% ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು. ನೀವು ಲಾಂಗ್ ಟರ್ಮ್ನಲ್ಲಿ 5, 10, 15 ಅಂತೇಳಿ ಲಾರ್ಜ್ ಕ್ಯಾಪ್ ಫಂಡ್ಗಳಲ್ಲಿ, ಈಕ್ವಿಟಿ ಫಂಡ್ಗಳಲ್ಲಿ ಹಾಕಿದ್ರೆ ಅಂದಾಜು 14% ಆರಾಮ ಬರುತ್ತೆ. ಅದು 100 ತಿಂಗಳು ಹೂಡಿಕೆ ಮಾಡಿದೆ ಅಂತ ತಿಳ್ಕೊಳ್ಳಿ. ಟೋಟಲ್ ಇನ್ವೆಸ್ಟ್ಮೆಂಟ್ ಫೈನಲ್ ವ್ಯಾಲ್ಯೂ ನಿಮಗೆ ಸಿಕ್ಕೋದು 9,11,440. ಅದೇ ಏನಾದರೂ ನೀವು 5 ಲಕ್ಷವನ್ನು ಲಂಸಮ್ ಆಗಿ ಇವತ್ತೇ ಹೂಡಿಕೆ ಮಾಡಿದ್ರೆ ಅದರಲ್ಲಿ 14% ಬರುತ್ತೆ ಅಂತಾದ್ರೆ 100 ತಿಂಗಳದನ್ನು ಹಾಗೆ ಇಟ್ಕೊಂಡಿದ್ರಿ ಅಂತಂದ್ರೆ ಫೈನಲ್ ವ್ಯಾಲ್ಯೂ 14,89,969 ಬರುತ್ತೆ. ಇವತ್ತಿನ ವಿಡಿಯೋಗೆ ಒಂದಷ್ಟು ಅಬ್ಸರ್ವೇಷನ್ಗಳನ್ನು ನಿಮ್ಮ ಮುಂದೆ ಇರ್ತೇನೆ. ದಯವಿಟ್ಟು ಅಬ್ಸರ್ವೇಷನ್ಗಳನ್ನು ಕನಿಷ್ಠ 3 ಸತಿ ಆದರೂ ಕೇಳಿಸ್ಕೊಳ್ಳಿ. ಮೊದಲನೇದು, ನೀವು ಇನ್ವೆಸ್ಟ್ ಮಾಡ್ತೀರಿ ದೀರ್ಘಾವಧಿಗೆ ಅಂತಂದ್ರೆ ಲಂಸಮ್ನಲ್ಲಿ ಗ್ಯಾರಂಟಿಯಾಗಿ ಖಚಿತವಾಗಿ ಜಾಸ್ತಿ ದುಡ್ಡು ಬರುತ್ತೆ. ಎರಡನೇದು, SIP ಮಾಡುವುದು ಬಹಳ ಕನ್ವೀನಿಯಂಟ್. ಯಾಕಂದ್ರೆ ಲಂಸಮ್ 5 ಲಕ್ಷ ಎಲ್ಲರ ಹತ್ರ ಇಲ್ಲದೆ ಇರಬಹುದು, ಆದರೆ ತಿಂಗಳಿಗೆ 5,000 ಸಂಬಳ ಬಂದ ಹಾಗೆ ಹಾಕೊಂಡು ಹೋಗೋದು ಬಹಳ ಈಸಿ ಆಗುತ್ತೆ. ಮೂರನೇದು, ಲಂಸಮ್ ಹಾಕಿದಾಗ ಇನ್ನೊಂದು ತೊಂದರೆ ಇದೆ. ಹಾಕಿದ 1 ವರ್ಷ 1.5 ವರ್ಷದವರೆಗೂ ಅದು ಜಾಸ್ತಿ ಅಭಿವೃದ್ಧಿ ಆಗದೆ ಇರಬಹುದು. ಕೆಲವೊಮ್ಮೆ ಮಾರುಕಟ್ಟೆ ಕೆಳಗೆ ಬಿದ್ದಾಗ ನಿಮ್ಮ ಲಂಸಮ್ 5 ಲಕ್ಷ ಹಾಕಿದ್ದು 4, 4.5 ಕೂಡ ಆಗ್ಬೋದು. ಅಂತಹ ಸಂದರ್ಭದಲ್ಲಿ ಬಹಳಷ್ಟು ಗೊಂದಲ ಬರುತ್ತೆ. ಆದರೆ ಈ ಪ್ರಾಬ್ಲಮ್ SIPಯಲ್ಲಿ ಅಷ್ಟಾಗಿರುವುದಿಲ್ಲ. ನಮ್ಮ 5ನೇ ಅಬ್ಸರ್ವೇಷನ್ ಇವತ್ತಿನ ವಿಡಿಯೋಗೆ, ನೀವು ಲಂಸಮ್ನಲ್ಲಿ 5 ಲಕ್ಷ ಹಾಕ್ತೀನಿ ಅಂತಂದ್ರೆ ಲಾಸ್ ಆಗೋದು ಟೆಂಪರರಿ ಕಾಮನ್ ಅಂತ ಹೇಳಿದೆ. ಆದರೆ ಅದನ್ನು ನೀವು ತಡೆಗಟ್ಟಬೇಕು ಅಂತಂದ್ರೆ 5,000ವನ್ನು ನೀವು ಇನ್ಸ್ಟಾಲ್ಮೆಂಟ್ ಹಾಕಬೇಕು. ಬಹುಶಃ ಒಂದು 5 ತಿಂಗಳ ಪೀರಿಯಡ್ನಲ್ಲಿ ತಿಂಗಳಿಗೆ 1 ಲಕ್ಷದ ಹಾಕಿದ್ರೆ ಅವಾಗ ನಿಮಗೆ ಆವರೇಜ್ ಆಗಿ ಯೂನಿಟ್ಗಳು ಲಭ್ಯ ಆಗ್ತವೆ. ಅದೇ ರೀತಿ ಉತ್ತಮ ಷೇರುಗಳು ಕೂಡ ನಿಮ್ಮಲ್ಲಿ ಆವರೇಜ್ ಆಗಿ ಒಂದಷ್ಟು ಸಿಗುತ್ತೆ. 5ನೇ ಅಬ್ಸರ್ವೇಷನ್, ನೀವೇನಾದರೂ ನಿಮ್ಮ ಸಂಪತ್ತನ್ನು ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ಲಂಸಮು ಹಾಕಿ ಮತ್ತೆ ತಿಂಗಳಿಗೆ ಇಷ್ಟು ಅಂತ SIP ಮಾಡ್ಕೊಂಡು ಹೋದ್ರೆ ಕೊನೆಯಲ್ಲಿ ಒಳ್ಳೆಯ ದುಡ್ಡು ನಿಮಗೆ ಸಿಗುತ್ತೆ. ಅಲ್ಲದೆ 6ನೇ ಪಾಯಿಂಟು, ನೀವು ಯಾವುದೇ ಮಾಡಿ ಲಂಸಮ್ ಮಾಡಿ SIP ಮಾಡಿ ಡ್ಯೂರೇಷನ್ ಅತಿ ಇಂಪಾರ್ಟೆಂಟ್. 5 ವರ್ಷಕ್ಕಿಂತ ಕಮ್ಮಿ ಆದರೆ ಲಾಸು ಆಗ್ಬೋದು, ಪ್ರಾಫಿಟು ಆಗ್ಬೋದು. 10 ವರ್ಷಕ್ಕೆ ಒಳ್ಳೆಯ ಪ್ರಾಫಿಟ್, 15 ವರ್ಷಕ್ಕೆ ಅತಿ ಒಳ್ಳೆಯ ಪ್ರಾಫಿಟ್, 20 ವರ್ಷಕ್ಕೆ ನೀವೇ ನಿಮ್ಮನ್ನು ಜಿಗಿಟ್ಕೊಂಡು ನೋಡಬೇಕು ಇಷ್ಟು ದುಡ್ಡು ಬರಲಿಕ್ಕೆ ಸಾಧ್ಯ ಇದೆಯಾ. ಆಗಲೇ ಹೇಳಿದಾಗೆ ದಯವಿಟ್ಟು ಅಬ್ಸರ್ವೇಷನ್ಗಳನ್ನ 2-3 ಸತಿ ಕೇಳಿಸ್ಕೊಳ್ಳಿ, ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಉದಾಹರಣೆಗೆ SIPಯಲ್ಲಿ ಶಾರ್ಟರ್ ಪೀರಿಯಡಿಗೆ ಸುಪೀರಿಯರ್ ರಿಸಲ್ಟ್ಸ್ ಬರುವಂತ ಚಾನ್ಸ್ ಇದೆ. ಅಲ್ಲದೆ ವೊಲಟೈಲ್ ಪೀರಿಯಡ್ನಲ್ಲಿ ಕೂಡ ನಿಮಗೆ ಒಂದಷ್ಟು ಜಾಸ್ತಿ ಪ್ರಾಫಿಟ್ ಬರೋ ಚಾನ್ಸ್ ಇದೆ ವೆನ್ ಕಂಪೇರ್ ಟು ಲಂಸಮ್. ಈಗ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್, ಫ್ರೀ ಆಫ್ಲೈನ್ ಕೋರ್ಸ್ ಅನ್ನು ಆರ್ಗನೈಸ್ ಮಾಡಿದ್ದೇವೆ ಮ್ಯೂಚುವಲ್ ಫಂಡ್ ಬಗೆಗೆ ಬೆಂಗಳೂರಿನಲ್ಲಿ. ಇದು ಆನ್ ಪಾಪ್ಯುಲರ್ ಡಿಮಾಂಡ್. ಬಹಳ ದಿನಗಳಿಂದ ಜನ ಕೇಳ್ತಾ ಇದ್ರು ಮ್ಯೂಚುವಲ್ ಫಂಡ್ ಬಗೆಗೆ ನೀವು ಒಂದು ಕೋರ್ಸ್ ಮಾಡಿ. ಇದು ಫ್ರೀ ಆಗಿದೆ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಇದನ್ನು ಉಚಿತವಾಗಿ ನಡೆಸ್ತಾ ಇದ್ದೇವೆ. ಏನು ಟಾಪಿಕ್ಸ್ ಕವರ್ ಮಾಡ್ತೇನೆ ಅಂತ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಮೊದಲು
ಬೇಸಿಕ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್. ಗೊತ್ತಿಲ್ಲದಿದ್ರೆ ನೀವು ಮ್ಯೂಚುವಲ್ ಫಂಡಿಂದ ಹಣ ಮಾಡ್ಲಿಕ್ಕೆ ಆಗೋದಿಲ್ಲ. 2 ಕ್ಲಾಸಿಫಿಕೇಶನ್ ಮ್ಯೂಚುವಲ್ ಫಂಡ್, ಯಾವ ಮ್ಯೂಚುವಲ್ ಫಂಡಲ್ಲಿ ಹಣ ಹೂಡಬೇಕು ಅಂತ ಮೊದಲೇ ಡಿಸೈಡ್ ಮಾಡಬೇಕು. 3ನೇದು ಸೂಟಬಿಲಿಟಿ ಆಫ್ ಮ್ಯೂಚುವಲ್ ಫಂಡ್ಸ್, ಯಾರ್ಯಾರಿಗೆ ಯಾವ ಮ್ಯೂಚುವಲ್ ಫಂಡ್ ಸೂಕ್ತ. ಎಲ್ಲರಿಗೂ ಎಲ್ಲವೂ ಸೂಕ್ತ ಆಗೋದಿಲ್ಲ. 4ನೇದು ನಿಮ್ಮ ರಿಸ್ಕ್ ಪ್ರೊಫೈಲ್ ಹೇಗಿದೆ, ಅಗ್ರೆಸಿವ್ ಆಗಿದ್ದೀರಾ, ಮಾಡ್ರೇಟ್ ಆಗಿದ್ದೀರೋ, ಕನ್ಸರ್ವೇಟಿವ್ ಆಗಿದ್ದೀರಾ, ಅದರಂತೆ ಹಣವನ್ನು ಹಾಕಬೇಕು. 5ನೇದು ನಿಮ್ಮಲ್ಲಿರುವ ಒಟ್ಟು ಹಣದಲ್ಲಿ ಎಷ್ಟು ಪರ್ಸೆಂಟೇಜ್ ಅನ್ನ ನೀವು ಶೇರಲ್ಲಿ ಹಾಕ್ಬೋದು, ಡೈರೆಕ್ಟ್ ಆಗಿ ಎಷ್ಟು ಪರ್ಸೆಂಟೇಜ್ ಅನ್ನ ಮ್ಯೂಚುವಲ್ ಫಂಡ್ ಹಾಕ್ಬೋದು. 6ನೇದು ಪವರ್ ಆಫ್ SIP ಅಂಡ್ SWP. ಬಹಳ ಜನಕ್ಕೆ SIP ಗೊತ್ತಿದೆ, SWP ಗೊತ್ತಿಲ್ಲ. 7ನೇದು ಮ್ಯೂಚುವಲ್ ಫಂಡ್ ಅಲ್ಲಿ ಪ್ರಾಫಿಟ್ ಬಂದಾಗ ಎಷ್ಟು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಟ್ಟಬೇಕು. ಈ ಪರ್ಟಿಕ್ಯುಲರ್ ಫ್ರೀ ಆಫ್ಲೈನ್ ಕೋರ್ಸು ಆಡಿಟೋರಿಯಂ ನಡೆಯುವುದು 16ನೇ ತಾರೀಕು ನವೆಂಬರ್ ಭಾನುವಾರ, ನಾಡಿದ್ದು 2:30ರಿಂದ 5 ಗಂಟೆವರೆಗೆ. ಇದು ಲೈವ್ ಸೆಷನ್, ರೆಕಾರ್ಡಿಂಗ್ ಇಲ್ಲ. ಮೊದಲ 80ರಿಂದ 100 ಜನಕ್ಕೆ ಮಾತ್ರ ಜಾಗವನ್ನು ಕ್ರಿಯೇಟ್ ಮಾಡಿದ್ದೇವೆ. ಕೇವಲ ಕೆಲವು ಸೀಟುಗಳು ಮಾತ್ರ ಉಳಿದಿವೆ. ನಿಮಗೆ ಈ ಕೋರ್ಸ್ನಲ್ಲಿ ಭಾಗಿಯಾಗಬೇಕು ಅಂತ ಆಸಕ್ತಿ ಇದ್ರೆ ನೀವು ಒಂದು ಮೆಸೇಜ್ ಕಳಿಸ್ಬೇಕು. ವಾಟ್ಸಪ್ ಮೆಸೇಜು 9900000046ಗೆ ನಿಮ್ಮ ಹೆಸರು, ಇಮೇಲ್ ID ಮತ್ತೆ MF ಕೋರ್ಸ್ ಅಂತ ಟೈಪ್ ಮಾಡಬೇಕು. ಒಮ್ಮೆ ನಿಮ್ಮ ವಾಟ್ಸಪ್ ಮೆಸೇಜ್ ತಲುಪಿದ ಮೇಲೆ ನಾವು ಅದನ್ನು ಪ್ರಾಸೆಸ್ ಮಾಡಿ ಅದು ಯಾವ ವೆನ್ಯೂಯಲ್ಲಿ ನಡೆಯುತ್ತೆ ಅಂತ ಡೀಟೇಲ್ಸ್ ಕಳಿಸ್ಕೊಡ್ತೇವೆ. ಮೊದಲು ಬಂದಂತಹ 80ರಿಂದ 100 ಜನಕ್ಕೆ ಮಾತ್ರ ಪ್ರವೇಶ. ಬೇರೆ ಊರಿನವರಿಗೂ ಅನುಕೂಲ ಆಗಲಿ ಅಂತ ಹೇಳಿ ನಾವು 2:30ರಿಂದ 5 ಗಂಟೆವರೆಗೆ ಇಟ್ಟಿದ್ದೇವೆ. ಅಂದರೆ ಈ ಕೋರ್ಸ್ ಆದ್ಮೇಲೆ ನೀವು ವಾಪಸ್ಸು ನಿಮ್ಮ ಊರಿಗೆ ಹೋಗ್ಬೋದು. ನೀವು ಬನ್ನಿ, ಸ್ನೇಹಿತರನ್ನು ಕರ್ಕೊಂಬನ್ನಿ, ನಿಮ್ಮ ಬಾಳ ಸಂಗಾತಿಯನ್ನು ಕರ್ಕೊಂಬನ್ನಿ. ವಯಸ್ಸಿಗೆ ಬಂದಂತ ಮಕ್ಕಳಿದ್ರೆ ಅವ್ರಿಗೂ ಉಪಯುಕ್ತವಾಗುತ್ತೆ, ಕರ್ಕೊಂಬನ್ನಿ. ಮತ್ತೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡಿ, ಯಾಕಂದ್ರೆ ಸೀಟುಗಳು ಕೇವಲ ಕೆಲವು ಮಾತ್ರ ಉಳಿದಿದ್ದಾವೆ. ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಶೇರ್ನಲ್ಲಿ ಮ್ಯೂಚುವಲ್ ಫಂಡ್ ಹಾಕ್ಬೇಕಾದ್ರೆ ಲಂಸಮ್ಮಲ್ಲಿ ಹಾಕ್ತಾ ಇದ್ರ ಅಂತಂದ್ರೆ A ಟೈಪ್ ಮಾಡಿ, SIP SCP ಹಾಕ್ತಾ ಇದ್ರೆ ಅಂದ್ರೆ B ಟೈಪ್ ಮಾಡಿ, ಎರಡೂ ಒಟ್ಟಿಗೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನೀವು C ಅಂತ ಟೈಪ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಮತ್ತು ಮ್ಯೂಚುವಲ್ ಫಂಡಿನ ಕೋರ್ಸಿನ ಉಪಯೋಗವನ್ನು ಪಡೆದುಕೊಳ್ಳಿ. ನಮಸ್ಕಾರ.